कर्नाटक के वज़ीर आला सिद्धरामैया ने एक पुरवकार तकरीब में अपने वज़ीर दाखिला जी परमेश्वरा, पॉलिटिकल सेक्रेटरी नसीर अहमद, हुकूमत की चीफ सेक्रेटरी वंदना शर्मा, रियासती डायरेक्टर जनरल ऑफ पुलिस आलोक मोहन और महकमे पुलिस के मुख्तलिफ शोबों के सरबराहान के साथ मैसूर रोड पर वाक़ शहदा पार्क में शहदा को खराज अक़ीदत पेश किया। इस तकरीब का अहतमाम पुलिस रिमेम्बरेंस डे के तौर पर किया गया। इस मौके पर पिछले एक साल में हमारे मुल्क के लिए कुर्बानियाँ देने वाले दिफाई अहलकारों और अफसरों को खराज अक़ीदत पेश किया गया। तकरीब के दौरान वज़ीर आला ने बड़े पैमाने पर जाली खबरों की गर्दिश से होने वाले मनफी असरात पर तशवीश का इजहार किया। हुकूमत और पुलिस के निज़ाम की जिम्मेदारियों पर जोर देते हुए वज़ीर आला ने कहा कि वह तमाम अफराद के साथ एकसां सलूक करें और फेक और नफरत अंगेज़ खबरें फैलाने वालों के खिलाफ मुनासिब कार्रवाई करें। चीफ मिनिस्टर सिद्धरामैया ने एक अहम ऐलान भी किया कि ड्यूटी के दौरान जान गंवाने वाले पुलिस अहलकारों के लिए ग्रुप इंश्योरेंस की रकम 20 लाख रुपए से बढ़ाकर 50 लाख रुपए कर दी जाएगी। वज़ीर आला ने अमन व अमान को बरकरार रखने में पुलिस के अहम किरदार पर जोर दिया, सरमायाकारी को अट्रैक्ट करने, रोज़गार के मौक़े पैदा करने और मजमूई तरक्की के लिए अमन व अमान को बरकरार रखने की अहमियत को उजागर किया। महकमा पुलिस को दरपेश चैलेंजेस, ख़ास तौर पर साइबर क्राइम का एतराफ़ करते हुए उससे निमटने के लिए मौसर इक़दामात की ज़रूरत पर भी जोर दिया। ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ದಿ ಕಂಟ್ರಿ ಕ್ಯಾನ್ ಬಿ ವೆಲ್ ಜಡ್ಜ್ಡ್ ಬೈ ದಿ ಕ್ವಾಲಿಟಿ ಆಫ್ ಇಟ್ಸ್ ಪೊಲೀಸ್ ಫೋರ್ಸ್ ಅಂತೇಳಿ. ಯಾವುದೇ ದೇಶ ಅದು ನಾವು ಆ ದೇಶವನ್ನು ಅಳಿಬೇಕಾದರೆ ಆ ದೇಶದ ರಾಜ್ಯದ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅದು ಗುಣಾತ್ಮಕವಾಗಿರುತ್ತದೆ ಅಂತಕ್ಕಂಥದ್ರ ಮೇಲೆ ಅವಲಂಬನೆ ಆಗಿರ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಉತ್ತಮ ಪೊಲೀಸ್ ಅಂತಕ್ಕಂಥ ಹೆಸರನ್ನು ಪಡೆದಿದೆ. ಇಡೀ ಭಾರತ ದೇಶದಲ್ಲಿ ಸೆಪ್ಟೆಂಬರ್ 22ರಿಂದ ಆಗಸ್ಟ್ 23ರವರೆಗೆ ಕರ್ತವ್ಯ ನಿರ್ವಹಿಸುವಾಗ ಸುಮಾರು 189 ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 16 ಜನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಪರವಾಗಿ ಮತ್ತು ಇಡೀ ಕರ್ನಾಟಕದ ಜನರ ಪರವಾಗಿ ಅವರಿಗೆ ವಿನಮ್ರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ರಾಜ್ಯದ ಅಭಿವೃದ್ಧಿಗೂ
ಕಾನೂನು ಸುವ್ಯವಸ್ಥೆಗೂ ಸಂಬಂಧ ಇದೆ. ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ದರೆ ಎಲ್ಲ ಜನರು ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣ ಇದ್ದರೆ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯಕ್ಕೆ ಬಂಡವಾಳ ಹೂಡಿಕೆಗೂ ಕೂಡ ಹರಿದು ಬರ್ತದೆ. ಬಂಡವಾಳ ಹೂಡಿಕೆ ಆದರೆ ಉದ್ಯೋಗ ಸೃಷ್ಟಿಯಾಗ್ತದೆ. ಆ ಮೂಲಕ ರಾಜ್ಯದ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯದ GDP ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯದ GDP ಬೆಳವಣಿಗೆ ಆದರೆ ಪ್ರತಿಯೊಬ್ಬರ ತಲಾ ಆದಾಯನೂ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾಗರಿಕತೆ ಬೆಳೆದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಬೆಳೆದಂತೆ ಹೊಸ ಹೊಸ ಸವಾಲುಗಳು ಪೊಲೀಸ್ನವರಿಗೆ ಎದುರಾಗ್ತವೆ. ಸೈಬರ್ ಅಪರಾಧಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅವುಗಳನ್ನು ಕೊನೆಗಾಣಿಸ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಸರ್ಕಾರದ ಜವಾಬ್ದಾರಿ, ಪೊಲೀಸ್ನವರ ಜವಾಬ್ದಾರಿ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ 5 ಕೋಟಿ ರೂಪಾಯಿಗಳನ್ನು ಕೊಟ್ಟು ಸೈಬರ್, ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ಸ್ ಈ ಪೊಲೀಸ್ ಠಾಣೆಗಳ ಉನ್ನತೀಕರಣಕ್ಕೆ ಈ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದರ ಜೊತೆಗೆ ಸುಳ್ಳು ಸುದ್ದಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈಗ ನಮ್ಮ ದೇಶ ಅನೇಕ ಜಾತಿಗಳು, ಅನೇಕ ಧರ್ಮಗಳಿರ್ತಕ್ಕಂಥ, ಅನೇಕ ಭಾಷೆಗಳಿರ್ತಕ್ಕಂಥ ದೇಶ. ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾವುದೇ ಪಕ್ಷ ಅಧಿಕಾರದಲ್ಲಿರುವಾಗ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗಬೇಕು, ಎಲ್ರಿಗೂ ರಕ್ಷಣೆ ಕೊಡಬೇಕು, ಎಲ್ಲರ ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ದೃಷ್ಟಿಕೋನ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಕ್ಕೆ ಮತ್ತು ಪೊಲೀಸ್ನವ್ರಿಗೆ ಇರಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸುಳ್ಳು ಸುದ್ದಿಗಳು ಯಾರೇ ಹರಡಲಿ, ಆ ಸುಳ್ಳು ಸುದ್ದಿಗಳು ಹರಡಲಿಕ್ಕೆ ಕಾರಣ ಆಗಿರತಕ್ಕಂಥ ಆ ವ್ಯಕ್ತಿಗಳ ಮೇಲೆ ನಿಷ್ಠುರವಾಗಿ ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಂಥ ವ್ಯಕ್ತಿಗಳು, ಅಂಥ ಜಾಲತಾಣಗಳನ್ನು ಮಟ್ಟ ಆಗ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಸ್ಥಾಪಿಸ್ತಾ ಇದ್ದೀವಿ. ಕ್ಯಾಂಟೀನ್ಗಳನ್ನು ಕೂಡ ಕಲ್ಪಿಸಲಾಗಿದೆ. ಅನುಯಾಯಿ ದರ್ಜೆಯಿಂದ PI ದರ್ಜೆವರೆಗಿನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಮೃತಪಟ್ಟಲ್ಲಿ ವಿಶೇಷ ಗುಂಪು ವಿಮಾ ಯೋಜನೆ ಮೊತ್ತ 20 ಲಕ್ಷ ರೂಗಳನ್ನು ಅವಲಂಬಿತರಿಗೆ ಪಾವತಿಸಲಾಗುತ್ತದೆ. ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಎದುರಿಸುವ ಅಪಾಯ, ತ್ಯಾಗ ಮತ್ತು ಬಲಿದಾನಗಳನ್ನು ಪರಿಗಣಿಸಿ
ಸದರಿ ಮೊತ್ತವನ್ನು 50 ಲಕ್ಷ ರೂಪಾಯಿಗಳಿಗೆ 20 ಲಕ್ಷದಿಂದ 50 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲು ಉದ್ದೇಶಿಸಲಾಗಿದೆ.